ಒಳ್ಳೆಯ ಕಾರ್ಯಕ್ರಮ ಇವತ್ತು. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಕುಂದುಕೊರತೆಗಳನ್ನು ಮಾಡಿ ಎಷ್ಟೋ ಕಷ್ಟದಲ್ಲಿರುವ ಸಮಾಜ ಸಾಧಕರನ್ನು ಗುರುತಿಸಿದ್ದಾರೆ. ಅದಲ್ಲದೆ ಅವರು ಮಾಡಿಕೊಂಡು ಬಂದಿರುವ ಇವತ್ತು ನಾವು ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಅವರು ಸಮಾಜಕ್ಕೆ ಎಂಥ ಒಂದು ಮಾದರಿಯಾದ ವ್ಯಕ್ತಿಯಾಗಿದ್ದಾರೆ. ಯಾಕೆಂದರೆ ಇವತ್ತು ಈ ಭಾಗದ ಎಲ್ಲ ಅವರ ಒಂದು ಅಭಿಮಾನಿ ದೇವರುಗಳು ಇವತ್ತು ಅವರ ಒಂದು ಹುಟ್ಟುಹಬ್ಬ ಆಚರಿಸಲು ಅವರ ಸವಿನೆನಪಿಗಾಗಿ ಬಂದಿದ್ದಾರೆ. ಯಾಕೆಂದರೆ ಅವರ ಒಂದು ಹುಟ್ಟುಹಬ್ಬ ಮಾಡಬೇಕಾದ್ರೆ 75 ವರ್ಷ ಸಮಾಜದಲ್ಲಿ ಎಷ್ಟು ಕುಂದುಕೊರತೆ ದೀನ ದಲಿತರಿಗೆ ಅಥವಾ ಎಷ್ಟೋ ಕಷ್ಟದಲ್ಲಿದ್ದ ನಿರ್ಗತಿಕರಿಗೆಲ್ಲ ಅವರು ತುಂಬ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಅವರ ಒಂದು ನೆನಪು ಎಲ್ಲರೂ 75 ವರ್ಷಕ್ಕೆ ಬಂದಿದ್ದಾರೆ. ಅದರಿಂದ ಎಲ್ಲ ಬಂದಿರುವ ಎಲ್ಲ ಅಭಿಮಾನಿ ದೇವರುಗಳಿಗೆ ಅವರಿಗೆ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸ್ತಿದ್ದೀನಿ. ಇದೇ ರೀತಿ ಅವರು ಈ ಹೆಬ್ರಿ ಭಾಗದಲ್ಲಿ ಕಷ್ಟ ಅಂತ ಹೇಳಿದಾಗ ಅವರ ಮನೆಗಳಿಗೆ ಅವರ ಕೊಡುಗೈ ದಾನಿ ಎಷ್ಟು ಕಷ್ಟ ಆದರೂ ಅವರೊಂದು ದಾನ ಅದಲ್ಲದೆ ಎಷ್ಟೋ ನಿರ್ಗತಿಕರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅವರ ಕುಟುಂಬದವರಿಗೆ ಸಹ ಇವತ್ತು ಕುಟುಂಬದವರು ಅವರ ಒಂದು ನೆನಪನ್ನು ನೋಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸಮಾಜಕ್ಕೆ ಬಿಟ್ಟು ಹೋದದ್ದು ನಮ್ಮನ್ನು. ಇವತ್ತು ಸಮಾಜದ ಮುಖಿಗಳು, ಇವತ್ತು ನಾವು ಸಮಾಜದಲ್ಲಿ ಏನು ಕೆಲಸ ಮಾಡ್ತೇವೆ ಅದನ್ನು ಇವತ್ತು ನಾವು ಗುರ್ತು ಇಡ್ತೇವೆ. ಯಾಕೆಂದರೆ ಸಮಾಜದಲ್ಲಿ ಏನು ಕಷ್ಟ ಬಂದಾಗ ಆ ಕಷ್ಟಕ್ಕೆ ನೆರವಾಗ್ತಾರಲ್ಲ ಅದೇ ದೇವರ ಒಂದು ಪ್ರೇರಣೆ. ಯಾಕೆಂದರೆ ದೇವರ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಅದೇ ರೀತಿ ಇವತ್ತು ಸಮಾಜದ ಕುಂದುಕೊರತೆಗಳನ್ನು ನೋಡಿ ಅವರನ್ನು ಕರೆಸಿ ಇವತ್ತು ನನ್ನ ಮುಂದೆ ನೋಡಿ ತುಂಬ ಸಮಾಜ ಸೇವಕರನ್ನು, ಯಾಕೆಂದರೆ ಸಮಾಜದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಒಂದೊಂದು ಎಲೆಮರೆಯ ಕಾಯಿ ಆಗಿರ್ತಾರೆ, ಅಂಥವರನ್ನು ಇವತ್ತು ಗುರುತಿಸಿ ನಿಮ್ಮ ಇವತ್ತೊಂದು 75ನೇ ವರ್ಷದವರ ಸಮಾಜಮುಖಿ ಕೆಲಸಕ್ಕೆ ಇವತ್ತು ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ. ನಮಗೆ ಇವತ್ತು ಇದೇ ರೀತಿ ನಿಮ್ಮ ಶಕ್ತಿ, ನಿಮ್ಮ ಬೆಂಬಲ, ಆಶೀರ್ವಾದ ಇದೇ ರೀತಿ ಇರಲಿ. ಯಾಕೆಂದರೆ ಇವತ್ತು ನಮಗೆ ನೀವೇ ಪ್ರೇರಣೆ. ನಿಮ್ಮ ಆಶೀರ್ವಾದದಿಂದ ಇನ್ನಷ್ಟು ನಮಗೆ ಸಮಾಜಕ್ಕೆ ಏನಾದರೂ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದರಿಂದ ಇವತ್ತು ಬಂದಿರುವ ಎಲ್ಲ ಅವರ ಅಭಿಮಾನಿ ದೇವರುಗಳಿಗೆ ಎಲ್ರಿಗೂ ನಮಸ್ಕರಿಸ್ತಾ ಇನ್ನಷ್ಟು ಒಳ್ಳೆ ಕೆಲಸ ನಾವೆಲ್ಲರೂ ಮಾಡೋಣ, ಅವರ ಮಾರ್ಗದರ್ಶನದಲ್ಲೇ ನಾವು ಮುಂದುವರಿಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ಈ ಮಳೆಗಾಲದಲ್ಲಿ ಆದಷ್ಟು ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನನಗೆ ಕೆಲವು ಕಡೆ ಕಾಲ್ ಬಂದಿದೆ. ಯಾಕೆಂದರೆ ಎಲ್ಲರೂ ಸಹ ಒಂದು ನೀರಿಗೆ ಹೋಗುವಾಗ ಒಂದು ಸ್ವಲ್ಪ ಜಾಗರೂಕತೆಯಿಂದಿರಿ. ಅದರಿಂದ ಎಲ್ಲರೂ ಸುರಕ್ಷಿತವಾಗಿರಿ. ಯಾಕೆಂದರೆ ನನಗೆ ಬೆಳಗ್ಗೆ ಆದಾಗ ಕಾಲ್ ಬರೋದು ಎಲ್ಲರೂ ನೀರಿಗೆ ಬಿದ್ದದ್ದು. ಅದರಿಂದ ದಯವಿಟ್ಟು ಕಷ್ಟ ಬಂತಂತೇಳಿ ಯಾರು ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ಈ ವಿಚಾರ ಹೇಳೋದಂದರೆ ಎಲ್ಲರೂ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸಣ್ಣ ಕೆಲಸಕ್ಕೆ ಸಹ ಏನು ಮನೆಯಲ್ಲಿ ಕುಂದುಕೊರತೆ ಇದ್ದರೂ ಸಹ ಹೋಗಿ ಅವರೊಂದು ಮನಸ್ತಾಪ ಪಟ್ಕೊಂಡು ಆತ್ಮಹತ್ಯೆ ಮಾಡ್ತಾರೆ. ಯಾಕೆಂದರೆ ನನಗೆ ಸಹ 3 ಜನ ಮಕ್ಕಳಿದ್ದಾರೆ. ಯಾಕೆಂದರೆ ನನ್ನ ಮಕ್ಕಳು 3 ಜನ ಸಹ ವಿಶೇಷ ಚೇತನ ಮಕ್ಕಳು. ಆ ಮಕ್ಕಳು ಇಟ್ಕೊಂಡು ಇವತ್ತು ನಾನು ಸಮಾಜಮುಖಿ ಕೆಲಸ ಮಾಡಿದೆ. ಯಾಕೆಂದರೆ ನನಗೆ ಸಹ ಒಂದು ದೊಡ್ಡ ಮನೆ ಕಟ್ಟಬೇಕಂತ ಆಸೆ ಇತ್ತು, ಆದರೆ ಇಷ್ಟದನಕ್ಕಾಗಿಲ್ಲ. ಆದರೆ ಇವತ್ತು ಸಹ ಒಂದು ಸಣ್ಣದಾಗಿ ಒಂದು ಮನೆ ಕಟ್ತಾ ಇದ್ದೇನೆ. ಅದೆಲ್ಲ ನನ್ನ ಅಭಿಮಾನಿ ದೇವರುಗಳ ಒಂದು ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ಸಹ ಮತ್ತೊಂದು ವಿಷಯ, ಯಾಕೆಂದರೆ ನನ್ನ 3 ಜನ ವಿಶೇಷ ಚೇತನ ಮಕ್ಕಳಲ್ಲೂ ಸಹ ಒಂದು ಮಗ ತೀರಿ ಹೋಗಿದ್ದ. ಆದರೆ ಅವನ ಸವಿನೆನಪಿಗಂತ ನನ್ನ ತಂಡದಲ್ಲಿ ಇವತ್ತು 4 ಉಚಿತ ಆಂಬುಲೆನ್ಸ್ಗಳಿದೆ. ಅದು ಸಮಾಜಮುಖಿ ಕೆಲಸ, ಅದೆಲ್ಲ ನಿಮ್ಮ ಆಶೀರ್ವಾದದಿಂದ. ಅದಲ್ಲದೆ ನನ್ನಲ್ಲೊಂದು ಮಗಳಿದ್ದಾಳೆ, ನಡೀಲೇ ಇಲ್ಲ, ಅವಳು ಮನೆಯಲ್ಲಿ ಮಲಗಿದ್ಲು. ಆದರೆ ಇವತ್ತು ಒಂದು 9 ವರ್ಷ ಆಯಿತು. ಇವತ್ತು ನನ್ನ ಕರ್ನಾಟಕದ ಎಲ್ಲ ಅಭಿಮಾನಿಗಳ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಬಂದಿರುವ ಎಲ್ಲ ಅವರ ಆಶೀರ್ವಾದದಿಂದ ನನ್ನ 8 ವರ್ಷದ ಮಗಳು ನಡೀತಾ ಇದ್ದಾಳೆ. ಬಂಧುಗಳೇ, ಇದು ಯಾಕೆ ಹೇಳಿದೆ ಅಂದರೆ, ನಾವು ಸಮಾಜಕ್ಕೆ ಏನನ್ನು ಕೊಡ್ತೇವೆ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕೆಂದರೆ ನನಗೆ ಕಷ್ಟ ಬಂತೇಳಿ ನಾನು ಎಲ್ಲೂ ಬೀಳಿಲ್ಲ. ಆದರೆ ಇವತ್ತು ಸಮಾಜದ ಮತ್ತು ಎಲ್ಲರ ಒಂದು ಆಶೀರ್ವಾದ, ಅದರಿಂದ ಎಲ್ಲರೂ ಒಂದು ಪ್ರೇರಣೆ ಆಗಬೇಕು. ನಮ್ಮಲ್ಲಾದ ಒಂದು ಕೆಲಸವನ್ನು ನಾವು ಮಾಡುವ, ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಕೊಡುವ. ಇದೇ ರೀತಿ ದಿವಂಗತ ಗೋಪಾಲ್ ಭಂಡಾರಿಯವರು ಇವತ್ತು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ಬಂದಿದ್ದೇವೆ. ನಾವು ಅವರ ಮನೆಯವರಿಗೆ, ಕುಟುಂಬದವರಿಗೆ, ಅವರ ಸ್ನೇಹಿತರ ವರ್ಗದವರಿಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಳ್ಳೆಯದಾಗಲಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.